ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ಯಾಟರ್ಡೆ. ನಾನು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಸ್ಯಾಟರ್ಡೆ ಸಾನುಗೆ ಸ್ಕೂಲ್ ಇರೋದಿಲ್ಲ. ನಾನು ಬೇಗ ಎದ್ದಿದ್ದೀನಿ, ಬಾಕಿಯವರಿನ ಎದ್ದಿಲ್ಲ. ಸೊ ಹೇಳೋ ತನಕ ಏನು ಮಾಡೋದು, ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತಿಂಡಿಗೆ ಇವತ್ತು ರಾಗಿ ದೋಸೆ ಮಾಡ್ತಾಯಿದ್ದೀನಿ. ರಾಗಿ ದೋಸೆಗೆ ನಾನು ಏನೇನು ಹಾಕ್ತೆ ಅಂದರೆ, ಈಗ ರಾಗಿ ಹಿಟ್ಟು 1 ಕಪ್ಪು, ಅರ್ಧ ಕಪ್ಪು ರವೆ, ಅರ್ಧ ಕಪ್ಪು ಅಕ್ಕಿ ಹಿಟ್ಟು. ನೀವು ರವೆ ಬದಲು ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು, ಬಟ್ ಅಕ್ಕಿ ಹಿಟ್ಟು ಹಾಕಲೇಬೇಕು. ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನೀರು ದೋಸೆ ಅಲ್ಲ, ನಾವು ನಾರ್ಮಲ್ ಆಗಿ ದೋಸೆ ಮಾಡ್ತೀವಲ್ಲ ಅದೇ ಹದಕ್ಕೆ ಕಲಿಸ್ಕೊಳ್ಬೇಕು. ಇದನ್ನು ತುಂಬ ತೆಳ್ಳನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಆ್ಯಂಡ್ ರವೆ ಇದೆ ಅಲ್ವಾ, ರವೆ ನೀರು ಹೀರ್ಕೊಂಡು ಆಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಸೊ ಇದು ಈಗ ಸ್ವಲ್ಪ ನೆನೆಯೋಕೆ ಇಡ್ತೀನಿ. ಒಂದು 20 ಮಿನಿಟ್ಸ್ ಆದರೂ ಇಡಬೇಕು. ಅಲ್ಲಿ ತನಕ ಇದಕ್ಕೆ ಸೀಸನಿಂಗ್ ಸ್ವಲ್ಪ ಮಸಾಲೆ ತಯಾರು ಮಾಡ್ಕೊಳ್ತೀನಿ. ಸೊ ಮೊದಲು ಉಪ್ಪು ಹಾಕ್ತಾ ಇದ್ದೀನಿ. ಮಸಾಲೆಗೆ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರೋ ಅಂಥ ಮೆಣಸಿನ್ಕಾಯಿ. ಇದಕ್ಕೆ ಸೋಡಾ ಏನೂ ಹಾಕೋದಿಲ್ಲ. ಹಾಗೆ ತವಾ ಬಿಟ್ಟು ಏಳುತ್ತೆ. ಏನೋ ಗೊತ್ತಾ, ಜಾಸ್ತಿ ಜಿಡ್ಡಾದಾಗ್ಲೂ ತವಾ ಬಿಡೋದು ಕಷ್ಟ. ಜಿಡ್ಡೇ ಇಲ್ಲ ಅಂದ್ರೂ ಮುರಿದೋಗತ್ತೆ, ಒಂದು ಸಮಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ರಾಗಿ ಹಿಟ್ಟು ಜೊತೆ ರವೆ ಕೂಡ ಹಾಕಿದ್ದೀವಿ. ಅದು ಕೂಡ ಅಬ್ಸರ್ವ್ ಮಾಡ್ಕೊಂಡು ಒಂಥರ ಕ್ರಿಸ್ಪ್ ಕೊಡುತ್ತೆ. ಹಾಗೆ ಸ್ವಲ್ಪ ಜಿಡ್ಡು ಕೂಡ ಬರುತ್ತೆ ಅದರಲ್ಲೇ. ರಾಗಿ ಫ್ಲೇವರ್ ಯಾರಿಗಿಷ್ಟನೋ ಅವ್ರಿಗೆ ದೋಸೆ ಇಷ್ಟ ಆಗುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ. ನಾನು ಇಷ್ಟೆಲ್ಲ ಮಾಡೋ ತನಕ ಅಮ್ಮ ಕೂಡ ಎದ್ರು. ಅವರು 8 ಗಂಟೆಗೇ ಡ್ರಾಪ್ಸ್ ಹಾಕ್ಕೊಳ್ಬೇಕಲ್ವ, ಡ್ರಾಪ್ಸ್ ಹಾಕ್ಕೊಂಡು ಒಟ್ಟಿಗೆ ಆಮೇಲೆ ಈಗ ಹೊರಗಡೆ ಬಂದಿದ್ದಾರೆ. ನೀರು ಬಿಸಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅಪ್ಪ ಮಗಳು ಎದ್ದು ಈಗ ಎಕ್ಸಸೈಸ್ ಶುರು ಮಾಡಿದ್ದಾರೆ. ಅಂದರೆ ನೆನ್ನೆನೇ ಸಾನು ನನಗೆ ಹೇಳಿದ್ಲು, ನಾಳೆ ಬೆಳಿಗ್ಗೆ ಎಕ್ಸಸೈಸ್ ಮಾಡೋಣ, ನನ್ನ ಜೊತೆ ರೆಡಿ ಇರು ಅಂದ್ಬಿಟ್ಟು. ಸರಿ ಅಂದಿದ್ದೆ ನಾನು. ಬಟ್ ಅವಳು ಲೇಟಾಗಿ ಎದ್ಲಲ್ಲ, ನಾನು ನನ್ನ ಕೆಲಸ ಶುರು ಮಾಡಿದ್ದೆ. ಅದಕ್ಕೆ ರಾಜೇಶ್ ಇದ್ರ ಜೊತೆಗೇನೆ, ಸರಿ ನಾನೇ ಮಾಡ್ತೀನಿ ಬಾ ಅಂದರೆ ಅವಳಿಗೂ ಸ್ವಲ್ಪ ಎನ್ಕರೇಜ್ ಬೇಕಲ್ವಾ. ಒಬ್ಬಳೇ ಮಾಡು ಅಂದರೆ ಮಾಡೋದಿಲ್ಲ. ನಾವು ಜೊತೆಗಿದ್ರೆ ಫನ್ನಿ ಅಂದ್ಬಿಟ್ಟು ಮಾಡ್ತಾಳೆ. ರಾಜೇಶ್ ಕೂಡ ಜಿಮ್ಗೆ ಹೋಗ್ತಾ ಇದ್ರು, ಬಟ್ ಈಗ ಸ್ವಲ್ಪ ರಜಾ ಬಂದಿತ್ತಲ್ಲ ಸಾನುಗೆ, ಆವಾಗ ಸ್ವಲ್ಪ ಗ್ಯಾಪ್ ಆಯಿತು ಅಂದ್ಬಿಟ್ಟು ಇನ್ನೂ ಕಂಟಿನ್ಯೂ ಮಾಡ್ತಾ ಇಲ್ಲ. ಇಲ್ಲಿ ಅವಳಿಗೆ ಎನ್ಕರೇಜ್ ಮಾಡೋದಕ್ಕೆ ಅಂದ್ಬಿಟ್ಟು ಇವಾಗ ಶುರು ಮಾಡಿದ್ದಾರೆ ಇಬ್ರು. ಮತ್ತು ನಾನು ಶನಿವಾರ ಆದರೂ ಕೂಡ ಬೇಗ ಇದ್ದಿದ್ನಲ್ಲ, ಆಮೇಲೆ ನನಗೆ ಸ್ವಲ್ಪ ಡೇಟ್ ಕೂಡ ಹತ್ತಿರ ಬರ್ತಾ ಇದೆ. ಆ ಡೇಟ್ ಮುಂಚೆ ಕೂಡ ನನಗೆ ಕ್ರ್ಯಾಂಪ್ಸ್ ಆಗುತ್ತೆ. ಅದಕ್ಕೆ ಸರಿ ಮೊದಲು ಮನೆ ಕೆಲಸ ತಿಂಡಿ ಎಲ್ಲ ಮಾಡಿಬಿಡೋಣ, ಆಮೇಲೆ ಸ್ವಲ್ಪ ಬೇಕಿದ್ರೆ ಕ್ರ್ಯಾಂಪ್ ಬಂದರೆ ರೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನಾನು ಗುಡಿಸ್ತಾ ಇದ್ದೆ, ಅಡುಗೆ ಮನೆ ಗುಡಿಸ್ದೆ, ಡೈನಿಂಗ್ ಹಾಲ್ ಗುಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಸ್ವಲ್ಪ ನೋವು ಶುರು ಆಯಿತು. ಅದಕ್ಕೆ ನಾನು ಸರಿ ಈಗ ಹಾಗೆ ಕಂಟಿನ್ಯೂ ಮಾಡಿದ್ರೆ ಮತ್ತಷ್ಟು ಜಾಸ್ತಿ ಆಗುತ್ತೆ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನೋಡಿ ಡೈನಿಂಗ್ ಹಾಲ್ ಗುಡಿಸ್ತಾ ಇದ್ದೀನಿ. ಇಷ್ಟಕ್ಕೇ ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಆದರೆ ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಇದೆ. ಏನಾಯಿತು, ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ರಮ್ಮ. ಸೊ ಹೇಳಿದ್ನಲ್ವಾ, ಡೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದರ ಮುಂಚೆನೂ ಸ್ವಲ್ಪ ನನಗೆ ತೊಂದರೆ ಆಗುತ್ತೆ. ಅದು ಶುರು ಆಗೋಯ್ತು, ನೋವು ಶುರು ಆಗೋಯ್ತಾ. ಸರಿ ಸ್ವಲ್ಪ ರೆಸ್ಟ್ ಮಾಡೋಣ, ಆಮೇಲೆ ಕಡಿಮೆ ಆಗುತ್ತೆ, ಆಮೇಲೆ ಬರೋಣ, ಬೇಕಿದ್ರೆ ಆಮೇಲೆ ಕೆಲಸ ಕಂಟಿನ್ಯೂ ಮಾಡ್ಬೋದು ಅಂತ ಅಂದ್ಕೊಂಡು ಹೋಗಿ ರೆಸ್ಟ್ ಮಾಡಿದೆ. ಹಾಲು ಕುಡಿದಿರಲಿಲ್ಲ ಇನ್ನು. ಸೊ ಹಾಲು ಕುಡಿತಾ ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ 1 ಅವರ್ ಕೂತ್ಕೊಂಡ್ರೆ ಆಮೇಲೆ ಸರಿ ಹೋಗುತ್ತೆ ಅಂದ್ಕೊಂಡು 2 ಅವರ್ ಆದರೂ ಕಡಿಮೆ ಆಗಲಿಲ್ಲ. ಇನ್ನೇನು ಇವತ್ತು ಶನಿವಾರ ಬೇರೆ, ಪೂಜೆ ಮಾಡಬೇಕಿತ್ತು. ಅದಕ್ಕೆ ರಾಜೇಶ್ಗೂ ಕೆಲಸನೇ. ಅದಕ್ಕೆ ಏನು ಮಾಡಿದ್ರು ರಾಜೇಶ್, ಸರಿ ಸಾನು ನನಗೆ ಹೆಲ್ಪ್ ಮಾಡಿಕೊಡು, ಇವತ್ತು ಗುಡಿಸ್ಕೊಡು ನೀನೇ ಅಂತ ಹೇಳಿದ್ರು. ಅಂದರೆ ನಾನು ಅರ್ಧ ಗುಡಿಸ್ಬಿಟ್ಟಿದ್ನಲ್ವ, ಇನ್ನು ಅರ್ಧ ಮಾತ್ರನೇ ಇದ್ದಿದ್ದು. ಸಾನು ಗುಡಿಸೋದಿಲ್ಲ, ಅವಳು ಪರ್ಕೆಯಲ್ಲಿ ಗುಡಿಸೋದಿಲ್ಲ. ಅದಕ್ಕೆ ಸರಿ ನಡ ನಾನು ಗುಡಿಸ್ತೀನಿ ಅಂದ್ಲು. ಸೊ ರಾಜೇಶ್ಗೆ ಆಶ್ಚರ್ಯ, ಏನಿದು ಇಷ್ಟೊಂದು ಖುಷಿಯಾಗಿ ಒಪ್ಕೊಂಡ್ಬಿಟ್ಲಲ್ಲ ಅಂತ. ಆಮೇಲೆ ನೋಡಿದ್ರೆ ನೋಡಿ ನಿಮಗೆ ತೋರಿಸ್ತೀನಿ ಹೇಗೆ ಗುಡಿಸಿದ್ಲು ಅಂತ ಹೇಳಿ. ಸೊ ನೀಟಾಗಿ ವ್ಯಾಕ್ಯೂಮ್ ಕ್ಲೀನರ್ನ ಎತ್ಕೊಂಡು ಬಂದು ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ಲು. ನಮ್ಮ ಸಾನುಗೇನು ಅಂದರೆ ಒಂಥರ ಫ್ಯಾಂಟಸಿ, ಹೊಸ ವಸ್ತುಗಳು ಎಕ್ಸ್ಪ್ಲೋರ್ ಮಾಡೋದು, ಅದನ್ನು ಯೂಸ್ ಮಾಡೋದು ಅವಳಿಗೆ ನೋಡೋದಕ್ಕೇ ಖುಷಿ. ಅದೇ ನಾನು ಸ್ವಲ್ಪ ಪಾತ್ರೆ ತೊಳೆದ್ಕೊಡು, ಮನೆ ಒರೆಸ್ಕೊಡು, ಗುಡಿಸ್ಕೊಡು ಅಂದರೆ ಅದೆಲ್ಲ ಮಾಡೋದಿಲ್ಲ. ಇದನ್ನು ಕ್ಲೀನ್ ಮಾಡ್ತಾ ಇದೆ ತಾನೇ, ಅದರಲ್ಲೇ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಇದೆ ಅಲ್ವಾ, ಅದು ಡಸ್ಟ್ ಕೂಡ ಮಾಡೋ ಹಾಗಿಲ್ಲ. ಅದು ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್. ಅಂದರೆ ಎಲ್ಲನೂ ಡಸ್ಟ್ ಒಂದು ಡಬ್ಬದಲ್ಲಿ ಕಲೆಕ್ಟ್ ಆಗಿರುತ್ತೆ. ಅದನ್ನು 2 ದಿನಕ್ಕೊಂದು ಸಾರಿ ಖಾಲಿ ಮಾಡಿಕೊಂಡ್ರೆ ಸಾಕು. ನಮ್ಮ ಮನೆಗೆ ತುಂಬ ಪೇಪರ್ಗಳಿದೆ ಅಂದರೆ ದಿನ ಖಾಲಿ ಮಾಡಬೇಕು. ಬರೀ ಧೂಳು ಅನ್ನೋ ಹಾಗಿದ್ರೆ ಕಸದ ಜೊತೆ ಧೂಳು ಕೂಡ ಕಲೆಕ್ಟ್ ಮಾಡುತ್ತೆ. 2 ಡೇಸ್ ಒನ್ಸ್ ಖಾಲಿ ಮಾಡ್ಕೊಳ್ಬೋದು.
ಅದಕ್ಕೆ ಎಲ್ಲ ನೀಟಾಗಿ ಎಲ್ಲ ಕಡೆನೂ ಕಸನ ಹೊಡೆದ್ಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ಇಟ್ಬಿಟ್ಲು. ಈ ಥರ ಮಾಡಿದಾಗ ನಮಗೂ ಹೆಲ್ಪ್ ಆಯಿತು. ಸೊ ಅವ್ಳಿಗೂ ಒಂಥರ ಖುಷಿ, ನಾನು ಒಂದು ಹೊಸ ವಸ್ತುನ ಯೂಸ್ ಮಾಡಿದೆ ಅಂತ ಹೇಳಿಬಿಟ್ಟು. ಸೊ ಇದು ಅಗಾರೋದು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಸೊ ಅದಾಯ್ತಾ, ನಾನೇ ಹೇಳೋ ತನಕನೂ ಲೇಟೇ ಆಯಿತು. ಅವ್ರದ್ದೆಲ್ಲ ತಿಂಡಿ ಆಯಿತು. ನೋಡಿ ಟಿ ವಿ ನೋಡ್ತಾ ಇದ್ದಾರೆ ಆಲ್ರೆಡಿ. ನಾನು ಈಗ ಶನಿವಾರ ಆಗಿರೋದ್ರಿಂದ ಸ್ನಾನ ಮಾಡಿ ಬಂದು ತಿಂಡಿ ಮಾಡೋದಕ್ಕೆ ತವಾ ಇಟ್ಟಿದ್ದೀನಿ. ತಿಂಡಿ ಇವಾಗ ಮಾಡಬೇಕು ಸ್ನೇಹಿತರೆ. ಅಮ್ಮ ಹಾಗೂ ಅಂದರು, ಸ್ನಾನ ಮಾಡೋ ಮುಂಚೆನೇ ತಿಂದುಬಿಡು, ಸುಸ್ತಾಗಿದೆಯಾ ಅಂತ ಹೇಳಿಬಿಟ್ಟು. ಬೇಡ ಅಂದ್ಬಿಟ್ಟು ಸ್ನಾನ ಮಾಡಿ ಬಂದೀನಿ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ನಾನು ನೋವೇನು ಇವತ್ತು ಬರೋದಿಲ್ಲ. ಅದೊಂಥರ ನನಗೆ ರುಟೀನು. ಒಂದು ದಿನದಲ್ಲಿ ಒಂದು ಸಾರಿ ನೋವು ಬರುತ್ತೆ ಅಷ್ಟೇ, ಅದು ಮಾರನೇ ದಿನನೇ ಇನ್ನು. ಸೊ ಫುಲ್ ಡೇ ಫ್ರೀ. ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಇದೆ, ಅಡುಗೆ ಮಾಡಬೇಕು. ದೋಸೆನ ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ಬಿಡಬೇಕು, ಇಲ್ಲ ಅಂದರೆ ಅದು ಕ್ರ್ಯಾಕ್ ಥರ ಆಗುತ್ತೆ. ನೋಡಿ ಯಾವ ಥರ ಬಿಸಿಯಾಗಿದೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬಿಸಿ ಕಾವಲಿ ಮೇಲೆ ಬಿಡ್ತಾ ಇದ್ದೀನಿ. ಇದು ನಾನು 1/2 ಅವರ್ ನೆನೆಸಿದ್ದೆ. ಈ ದೋಸೆ ನಾನು ಮಂದವಾಗಿ ಹಾಕ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಗಟ್ಟಿ ಆಗಿಬಿಟ್ಟಿದೆ ಅಂದ್ಬಿಟ್ಟು. ಹಸಿಟ್ಟು ಹಾಕಿರ್ತೀವಿ, ಆಮೇಲೆ ರವೆ ಹಾಕಿರ್ತೀವಿ. ಸೊ ಎಲ್ಲನೂ ಅಬ್ಸಾರ್ಬ್ ಮಾಡಿಕೊಂಡು ಹೆವಿ ಆಗಿರುತ್ತೆ. ನೀವು ಜಾಸ್ತಿ ರವೆ ಹಾಕ್ಬಿಟ್ಟು, ಅಂದರೆ 1 ಕಪ್ಗೆ 1 ಕಪ್ ರವೆ ಹಾಕಿಬಿಟ್ಟು ನೀರು ದೋಸೆ ಥರನೂ ಮಾಡ್ಕೊಳ್ಬೋದು. ಅಂದರೆ ರಾಗಿ ರವೆ ದೋಸೆ, ತೆಳ್ಳಕ್ಕೆ ಪೇಪರ್ ದೋಸೆ ಥರನೂ ಹಾಕ್ಕೊಳ್ಬೋದು. ಆದರೆ ಅದು ತುಂಬ ಹೊತ್ತು ಬೇಯೋದಕ್ಕೆ ಹಿಡಿಸುತ್ತೆ, ಮತ್ತು ಒಂದು ತಿನ್ನೋ ಜಾಗದಲ್ಲಿ 2 ತಿನ್ನಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಹೊತ್ತು ಹಿಡಿಸುತ್ತೆ, ಬೇಡ ಅಂದ್ಬಿಟ್ಟು ನಾನು ಸ್ವಲ್ಪ ಮಂದಕ್ಕೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಎವ್ರಿ ಟೈಮ್ ನಾವು ಹಾಕಬೇಕಾದ್ರೆ ಕಲಿಸ್ಕೊಳ್ಬೇಕು, ಇಲ್ಲ ಅಂದರೆ ಈ ರವೆ ಹೋಗ್ಬಿಟ್ಟು ತಳದಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಬರೀ ರಾಗಿದು ನೀರು ಮಾತ್ರನೇ ಮೇಲ್ಗಡೆ ತೇಲ್ತಾ ಇರುತ್ತೆ. ಆಮೇಲೆ ತರಕಾರಿಗಳು ಅಷ್ಟೇ, ಅದನ್ನೆಲ್ಲನೂ ನಾವು ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ಜಸ್ಟ್ ಕೆಳಗಡೆ ಏನೂ ಇರೋದಿಲ್ಲ, ಬರೀ ಮೇಲ್ಗಡೆ ಮಾತ್ರನೇ ಇರುತ್ತೆ. ಸ್ನೇಹಿತರೆ, ಬೆಳಿಗ್ಗೆ ಬೇಗ ಇದ್ದಿದ್ನಲ್ವಾ, ಸ್ವಲ್ಪ ವ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ತೆಗೆದಿಟ್ಟೆ. ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ಎತ್ತಿಡ್ಬೇಕೀಗ ಮತ್ತೆ. ಅಡುಗೆಗೆ ಕೋಸ್ ಉಪ್ಪೆಸರು ಮಾಡೋಣ ಅಂತ. ಊರಿಂದ ಬಂದ ಮೇಲೆ ಉಪ್ಪೆಸರು ಮಾಡಿದ್ವಲ್ವ, ನುಗ್ಗೆ ಸೊಪ್ಪಿಂದು ಅದರದ್ದು ಚಟ್ನಿ ಮಿಕ್ಕೋಗಿದೆ ಇನ್ನು. ಅಂದರೆ ಅಮ್ಮನೇ ಜಾಸ್ತಿನೇ ಮಾಡು, ಇನ್ನೊಂದು ದಿನ ಬೇಕಿದ್ರೆ ಉಪ್ಪೆಸರು ಮಾಡೋಣ ಅಂತ ಹೇಳಿದರು. ಸೊ ಇವತ್ತು ಕೋಸಂದು ಉಪ್ಪೆಸರು ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ಕೋಸಲ್ಲಿ ಪಲ್ಯ ಮಾಡ್ತೀನಿ. ನನಗೆ ಕೋಸ್ ಪಲ್ಯ ಮತ್ತು ರೊಟ್ಟಿ ಕಾಂಬಿನೇಷನ್ ತುಂಬ ಇಷ್ಟ. ಅದು ಚಪಾತಿನೂ ಚೆನ್ನಾಗಿರುತ್ತೆ. ಅದಕ್ಕೆ ತುಂಬ ದಿನ ಆಯಿತು ಮಾಡಿ ಜೊತೆ ಮಾಡೋಣ, ಸೊಪ್ಪು ತರೋಣ ಅಂದ್ಕೊಂಡೆ. ಸೊಪ್ಪು ತಂದು ಬೇಡಿಸಿ ಮಾಡೋದಕ್ಕೆ ಟೈಮ್ ಹಿಡಿಸುತ್ತೆ. ಬೇಡ, ಇದೇ ಮಾಡೋಣ. ಹೇಗಿದ್ರು ಇದೇನು ಬೇಗ ಆಗಿಬಿಡುತ್ತೆ, ಜಸ್ಟ್ ಕಟ್ ಮಾಡು. ಸೊ ಬೇಳೆ ಬೆಂದ ಮೇಲೆ ಇದನ್ನು ಹಾಕಿದ್ರೆ ಮುಗೀತು, ಒಂದು 10 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ. ಚಟ್ನಿನೂ ಇದೆ, ಅನ್ನ ಮಾಡಬೇಕಷ್ಟೇ. ಮುದ್ದೆ ರಾತ್ರಿಗೆ, ಈಗ ಬರೀ ರೈಸ್. ನನ್ನ ಸ್ನೇಹಿತರೆ ತಿಂಡಿ ಮಾಡ್ತಾಯಿದ್ನ ಅರ್ಜೆಂಟಲ್ಲಿ. ಆ್ಯಕ್ಚುಲಿ ಹೊಟ್ಟೆ ನೋವ್ತಾ ಇತ್ತು. ಬೇಗ ಮಾಡಿಬಿಟ್ಟು ರೆಸ್ಟ್ ಮಾಡೋಣ ಅಂದ್ಕೊಂಡು ಹಿಂಗೆ ಇಟ್ಕೊಂಡು ಕುಯ್ತಿದ್ನಪ್ಪ. ಫುಲ್ ಚಾಕು ಶಾರ್ಪ್ ಮಾಡಿದ್ದೆ, ಇಟ್ಕೊಂಡು ಹಿಂಗೆ ಚಾಪ್ ಮಾಡಿಕೊಂಡೆ. ನೆನ್ನೆ ಆಗಿದ್ದು ಇವತ್ತು ಸ್ಕಿನ್ ಅದ್ರ ಮೇಲ್ಗಡೆದು ಡ್ರೈ ಆಗಿ ಕಟ್ಟಾಗ್ತಾಯಿತ್ತು. ನಾನೇ ಕಟ್ ಮಾಡಿಬಿಟ್ಟೆ, ಎಲ್ಲ ಕಡೆ ತಗಲ್ತಾ ಇತ್ತು. ಸೊ ಸ್ವಲ್ಪ ಒಳಗಡೆ ತಗಲಿದೆ ಅನಿಸುತ್ತೆ, ರೆಡ್ ಆಗಿಬಿಟ್ಟಿದೆ. ಸೊ ಇಷ್ಟು ಸ್ಕಿನ್ನು ಬಂದ್ಬಿಟ್ಟಿತ್ತು. ಅಮ್ಮ ಮೈಸೂರಿಗೆ ಹೋದಾಗ ಪಾನಿಪುರಿ ಮಾಡು ಅಂತೇಳಿ ಬಂದಾಗ ಅಂದ್ಬಿಟ್ಟು ಪಾನಿಪುರಿ ತಂದಿಟ್ಟಿತ್ತು. ನಾನು ಹೋಗಿದ್ದು ಮೊದಲನೇ ದಿನ ಲೇಟು, 2ನೇ ದಿನ ಎಕ್ಸಿಬಿಷನ್ಗೆ ಹೋಗಿದ್ವಿ. 3ನೇ ದಿನ ಸಂಜೆ ಇರಲೇ ಇರಲಿಲ್ಲ, ಹೊರಟು ಬಂದುಬಿಟ್ವಿ. ಅದಕ್ಕೆ ಮಾಡಲೇ ಇಲ್ವಲ್ಲೇ, ಹೋಗಿ ಎತ್ಕೊಂಡು ಬಾ, ಅಲ್ಲೇ ಬೆಂಗಳೂರಲ್ಲೇ ಮಾಡಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿಗೆ ತೊಗೊಂಡು ಬಂದ್ವಿ. ಇವತ್ತು ಸ್ಯಾಟರ್ಡೆ, ಅಮ್ಮನ ಆಪ್ರೇಷನ್ ಆಗಿ 1 ವಾರ ಇವತ್ತಿನ ತನಕನೂ ಇನ್ನೂ ಮಾಡೋಕ್ಕಾಗಲಿಲ್ಲ. ಅಂದರೆ ಸ್ಟಾರ್ಟಿಂಗ್ ಬಂದಾಗ ನಾವು ಹಾಸ್ಪಿಟಲ್ಗೆ ಹೋಗಿ ಬರೋದಿತ್ತಲ್ವ, ಆಗಲಿಲ್ಲ. ಆಮೇಲೆ
ಅಮ್ಮನ ಆಪರೇಷನ್ ಆದಮೇಲೆ ಗಟ್ಟಿ ಪದಾರ್ಥ ತಿನ್ನಬಾರ್ದು ಅಂದ್ಬಿಟ್ಟು ನಮ್ಮ ಅಮ್ಮ ಹೇಳಿದ್ರು. ಡಾಕ್ಟ್ರ್ ಏನೂ ಹೇಳಿರಲಿಲ್ಲ, ಎಲ್ಲನೂ ನಾರ್ಮಲ್ ಆಗಿ ತಿನ್ಬೋದು ಅಂದಿದ್ರು. ಅಮ್ಮ ಹೇಳಿದ್ರಲ್ಲ ಅಂದ್ಬಿಟ್ಟು ಸರಿ ನಾವು ಮಾಡಿದ್ರೆ ಆಮೇಲೆ ಅಮ್ಮ ತಿನ್ನೋಕ್ಕಾಗೋದಿಲ್ಲ, ಸರಿ ಮಾಡೋಣ ಅಂದ್ಕೊಂಡು ಕಾದೆ. ಆಮೇಲೆ ಅಪ್ಪ ಬರ್ತಾರಲ್ಲ, ಅಪ್ಪ ಬಂದಾಗ ಮಾಡೋಣ ಅಂದ್ಕೊಂಡೆ. ಅಪ್ಪ ಬಂದು ಹೊರಟರು ಅವರು ಆಲ್ರೆಡಿ, ಬಟ್ ನನಗಿನ್ನ ಮಾಡೋಕ್ಕಾಗಲಿಲ್ಲ. ಸೊ ನಿನ್ನೆನೂ ಮಾಡೋಕ್ಕಾಗಲಿಲ್ಲ, ಹಾಗೇ ಇದೆ. ನಾನು ಅಪ್ಪ ಬಂದಾಗ ಮಾಡೋಣ ಅಂತ ಕಾಳನ್ನು ನೆನೆಸಿ ಕೂಡ ಇಟ್ಟಿದ್ದೀನಿ, ಆದರೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಹಾಗಾಯ್ತಾ ಒಂದು ಊರಿಂದ ಎಣ್ಣೆ ತಕ್ಷಣ ಗಾಣದ ಎಣ್ಣೆ, ಕೊಕೊನಟ್ ಆಯಿಲ್ ನಾನು ಯೂಸ್ ಮಾಡ್ತಿದ್ದೀನಲ್ಲ, ಅದಕ್ಕೆ ತೆಂಗಿನಕಾಯಿಗಳು ತಂದೆ, ಗಿಡಕ್ಕೂ ಒಣಕೊಬ್ಬರಿ ಅಲ್ಲೇ ಬಿಡಿಸಿ ತಂದಿದ್ದು, ಆದರೆ ಕಟ್ ಮಾಡಿರಲಿಲ್ಲ. ಕಟ್ ಮಾಡಿ ನೋಡಿದ್ರೆ ಸ್ನೇಹಿತರೆ ಎಲ್ಲನೂ ರೆಡ್ಡಿಶ್ ಆಗಿಬಿಟ್ಟಿದೆ ನೋಡಿ, ಈ ಥರ ಆಗಿದೆ. ರಾಜೇಶ್ ಹೇಳೋ ಪ್ರಕಾರ ಈ ಥರ ಇದ್ದರೆ ಅವರು ಎಣ್ಣೆ ತೆಗಿಯೋದಿಲ್ವಂತೆ. ಅಮ್ಮ ಹೇಳ್ತಾರೆ ಇಲ್ಲ ಕಣೆ ಇಂಥದ್ರಲ್ಲೂ ತೆಗಿಬೋದು ಅಂತ. ಬಟ್ ರಾಜೇಶ್ ಹೇಳೋ ಕೇಳ್ಕೊಂಡು ಬಂದಿದ್ದು ಗಾಣದ ಅಂಗಡಿಯಲ್ಲಿ, ಅದಕ್ಕೆ ಅವರು ನೀಟಾಗಿ ವೈಟ್ ಇರಬೇಕು, ಈ ಥರ ರೆಡ್ ಇರಬಾರ್ದು, ಸ್ವಲ್ಪನೂ ರೆಡ್ ಇರಬಾರ್ದು, ನೋಡಿ ಈ ಥರ ಇರಬೇಕು ಅಂತ ಹೇಳಿದ್ರಂತೆ. ಈ ಥರದ್ದು ತುಂಬಾ ಕಡಿಮೆ ಸಿಕ್ಕಿರೋದು, ಈ ಥರದ್ದೇ ತುಂಬ ಸಿಕ್ಕಿದೆ. ಅದಕ್ಕೆ ಇದೀಗ ಏನು ಮಾಡ್ಬೋದು ಗೊತ್ತಾಗ್ತಾ ಇಲ್ಲ. ಇದರಲ್ಲೂ ತೆಗಿಸ್ಬೋದಾ, ಎಣ್ಣೆ ಬರುತ್ತಾ? ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲೀಸ್ ತಿಳಿಸಿ. ಸ್ವಲ್ಪ ವಾಸನೆ ಹೊಡೆಯೋದಕ್ಕೆ ಶುರು ಆಗುತ್ತೆ, ತುಂಬ ದಿನ ಇಡೋಕ್ಕಾಗಲ್ಲ. ಈಗ ನೋಡಿ, ನಾನು ಚಟ್ನಿ ಪುಡಿ ಮಾಡಿದ್ರೆ 1 ಮಂತ್ ಇಡ್ತೀನಿ. ಬಿಸಿಬೇಳೆ ಬಾತ್ ಪೌಡರು, ಆಮೇಲೆ ಪುಳಿಯೋಗರೆ ಬಾತ್ ಪೌಡರು ಮಾಡಿದ್ರೆ ಅದು ಕೂಡ 1 ತಿಂಗಳ ತನಕನೂ ಇಡ್ತೀನಿ. ಸೊ ಅಂಥ ಟೈಮಲ್ಲಿ ನಾನು ಈ ಥರ ಸ್ವಲ್ಪ ಕಲರ್ ಬಂದಿರೋದು, ವಾಸನೆ ಬಂದಿರೋದು ಏನಾದರೂ ಯೂಸ್ ಮಾಡಿದ್ರೆ ಪೌಡರ್ ಕೂಡ ವಾಸನೆ ಹೊಡೆಯೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾನು ಅಡುಗೆಗೂ ಯೂಸ್ ಮಾಡೋಂಗಿಲ್ಲ. ಎಣ್ಣೆ ತೆಗೆಸ್ಬೋದಾ ಇಲ್ವಾ ನೋಡೋಣ, ನೀವು ಹೇಳಿ ಏನು ಮಾಡ್ಬೋದು ಅದು ಅಂತ. ಇನ್ನೇನೀಗ ಆಲ್ಮೋಸ್ಟ್ ಆಯಿತು, ಕುಕ್ಕರ್ ಕೂಗ್ತಾ ಇದೆ, ಆಫ್ ಮಾಡ್ತೀನಿ. ಇದು ಕೂಡ ಅರ್ಧ ಬೆಂದ್ಬಿಟ್ಟಿದೆ. ಜಸ್ಟ್ ಬಿಸಿನೀರಿಗೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಆಫ್ ಮಾಡಿಬಿಡ್ತೀನಿ ಅಷ್ಟೇ, ಆಗೋಗುತ್ತೆ. ಆಮೇಲೆ ತೆಗೆದುಕೊಂಡ್ರೆ ಆಯಿತು. ಒಂದು 15-20 ಮಿನಿಟ್ಸ್ ಬಿಟ್ಟು ನಾವು ಉಪ್ಪೆಸರನ್ನ ತೆಗೆದುಕೊಂಡ್ರೆ ಅಲ್ಲಿ ತನಕ ಬೆಂದಿರುತ್ತೆ. ಸ್ನೇಹಿತರೆ, ಟೈಮ್ ಈಗ 5 ಗಂಟೆ. ಈಗ ನಾನು ರೂಮಿಗೆ ಬಂದಿದ್ದೀನಿ. ರಾಜೇಶ್ ಅವರ ಕಲೀಗ್ ಮದುವೆ ಇದೆ ಇವತ್ತು. ರಾಜೇಶ್ ಅವತ್ತೇ ಹೇಳಿದ್ರು, ಬಟ್ ಹೋಗ್ತಾರಾ ಇಲ್ವಾ ಅದ್ರ ಬಗ್ಗೆ ಏನು ಮಾತಾಡೇ ಇರಲಿಲ್ಲ. ಹೋಗ್ತಾರಾ ಇಲ್ವಾ ಅಂತ ಕನ್ಫರ್ಮ್ ಆಗಿ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ ಬೆಳಿಗ್ಗೆಯಿಂದ. ಇವಾಗ ಸಂಜೆ ಊಟ ಆದಮೇಲೆ ಹೇಳ್ತಾ ಇದ್ದಾರೆ, ಮದುವೆಗೆ ಹೋಗಬೇಕು, ರೆಡಿ ಆಗು, ಬೇಗ ಹೋಗೋಣ, 6-6:15 ಹೊರಡೋಣ ಇಲ್ಲಿಂದ ಅಂತ ಹೇಳಿಬಿಟ್ಟು. ಸೊ ಈಗ 5 ಗಂಟೆ ಆಗ್ತಾಯಿದೆ. ಈಗ ಬಂದಿದ್ದೀನಿ, ರೆಡಿ ಆಗೋಣ ಅಂಥೇಳಿ. ಸಾನುವೆ ಇನ್ನು ಡ್ರೆಸ್ ತೆಗ್ದಿಲ್ಲ, ನಾನು ಹೇಳಿದ್ನೆಲ್ಲ ಕನ್ಫರ್ಮೇ ಇರಲಿಲ್ಲ. ಸೊ ಈಗ ಎಲ್ಲನೂ ಹುಡುಕಿ ತೆಗೆದು ಹೊರಡಬೇಕು. ಬನ್ನಿ ಹೋಗಿ ಬರೋಣ. ರೀಚ್ ಆದ್ವಿ ಸ್ನೇಹಿತರೆ. ನಾವು ಒಂದಷ್ಟು ದೂರದಿಂದನೇ ನಡ್ಕೊಂಡು ಬರ್ತಾ ಇದ್ದೀವಿ. ಕಾರನ್ನು ಎಲ್ಲಿ ಪಾರ್ಕಿಂಗ್ ಸಿಕ್ತೋ ಅಲ್ಲಿ ಹಾಕ್ಬಿಟ್ಟು. ಈ ಜಾಗ 1 ವೇ ಅನಿಸುತ್ತೆ. ಇಲ್ಲಿ ಕಾರ್ಗಳು ಬರೋದಕ್ಕೆ ಬಿಡ್ತಾ ಇರಲಿಲ್ಲ, ಅಂದರೆ ಗೂಗಲಲ್ಲಿ. ಅದಕ್ಕೆ ಸುತ್ತಿದ ಕಡೆನೇ 2 ಸಾರಿ ಸುತ್ತಕೊಂಡು ಸ್ವಲ್ಪ ದೂರ ಹಾಕ್ಬಿಟ್ಟು ನಡ್ಕೊಂಡು ಬಂದ್ವಿ. ಇದು ಛತ್ರದ ಪಕ್ಕ ಇರುವಂಥ ಅಂಬಾಭವಾನಿ ದೇವಸ್ಥಾನ. ಆ್ಯಕ್ಚುಲಿ ಈ ಛತ್ರ ಬಂದು ಕರ್ನಾಟಕ ಕ್ಷತ್ರಿಯ ಮರಾಠ ಮಂಟಪ. ಅದಕ್ಕೆ ಮರಾಠರಿಗೆ ಅಂಬಾಭವಾನಿ ತುಂಬಾ ಪೂಜಿಸ್ತೀವಿ ನಾವು, ಹಾಗಾಗಿ ಪಕ್ಕ ಆ ದೇವಸ್ಥಾನ ಇದೆ. ಇಲ್ಲಿ ಸಾನು ಮರ್ಮೇಡ್ ಡ್ರೆಸ್ ಹಾಕಿರೋದ್ರಿಂದ ಅವಳಿಗೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಕೈ ಹಿಡ್ಕೊಂಡು ಉದ್ದಕ್ಕೂ ರಾಜೇಶ್ ಜೊತೆ ಕೈ ಹಿಡ್ಕೊಂಡೇ ಬಂದ್ಲು. ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಯಾಕೆ ಅಂದರೆ ತಿಳಿಸ್ತೀನಿ ನಿಮಗೆ. ಸೊ ಈಗ ಬಂದ್ವಿ, ಇನ್ನು ಟೈಮೇ ಬಂದಿದ್ದೀವಿ. ನಾವು ಲೇಟ್ ಆಗಿಬಿಟ್ವೇನೋ ಅಂದ್ಕೊಂಡ್ವಿ, ಬಟ್ ಇನ್ನು ರಿಸೆಪ್ಷನ್ ಶುರು ಆಗಿಲ್ಲ. ಮದುವೆ ಬಂದು ರಾಜೇಶ್ ಕಲೀಗ್ ಅದೇನೆ, ಹೆಣ್ಣು ಮರಾಠಿ. ಸೊ ಬಂದ ತಕ್ಷಣವೇ ವೆಲ್ಕಮ್ ಡ್ರಿಂಕ್ ಆ್ಯಂಡ್ ಸ್ನ್ಯಾಕ್ಸ್ ಇತ್ತು.
ಅದನ್ನು ತಗೊಂಡು ರಾಜೇಶ್ ಫ್ರೆಂಡ್ಸ್ ಕೂಡ ಬಂದಿದ್ರು ಆಫೀಸ್ ಅವರು. ಇನ್ನು ತುಂಬ ಜನ ಬರಬೇಕಿತ್ತು, ಬಂದಿರಲಿಲ್ಲ, ಕಾಯ್ತಾ ಇದ್ದೀವಿ ನೋಡಿ. ಇಲ್ಲಿ ಹುಡುಗ ಹುಡುಗಿ ಹೊರಗಡೆಯಿಂದ ಎಂಟ್ರಿ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಒಂದು ಸಿಚುವೇಶನ್ ಆಯಿತು. ರಾಜೇಶ್ ಮತ್ತು ಸಾನು ಹೇಗೆ ಕೈ ಹಿಡ್ಕೊಂಡು ನಡ್ಕೊಂಡು ಬಂದರೋ ಹಾಗೆಯೇ ಹುಡುಗಿ ಅಪ್ಪ ಮತ್ತು ಹುಡುಗಿ ಇಬ್ಬರೂ ಛತ್ರದಿಂದ ಹೊರಗಡೆ ಬಿಟ್ಟರು. ಹುಡುಗಿಗೆ ಅಪ್ಪ ಬರಬೇಕಾದ್ರೆ ಹುಡುಗ ಹುಡುಗಿನ ಕರ್ಕೊಂಡು, ಮದುವೆ ಹೆಣ್ಣನ್ನ ಕರ್ಕೊಂಡು ಬರ್ತಾ ಇರೋದು. ಈ ಸಿಚುವೇಶನ್ ರಾಜೇಶ್ ನೋಡಿದ್ರಂತೆ. ಹೋಗ್ಬೇಕಾದ್ರೆ ಅಪ್ಪ ಕರ್ಕೊಂಡು ಹೋದ ಕಣೋ ಮದುವೆ ಹೆಣ್ಣನ್ನ, ಬರಬೇಕಾದ್ರೆ ಹುಡುಗ ಕರ್ಕೊಂಡು ಬರ್ತಾ ಇದ್ದಾನೆ. ನಾನು ನಡ್ಕೊಂಡು ಬರ್ತಿದ್ನಲ್ವಾ ಸಾನು ಜೊತೆ, ಅವಾಗ ಇದನ್ನು ಕೋರಿಲೇಟ್ ಮಾಡಿಕೊಂಡು ನನಗೆ ಒಂಥರ ಎಮೋಷ್ನಲ್ ಆಗಿಬಿಟ್ಟೆ ನಾನು ಅಂದರು. ನನಗೂ ಅದೇ ಸಿಚುವೇಶನ್ ನೆನಪಾಯಿತು. ಈ ಕ್ರಿಶ್ಚಿಯನ್ ಮದುವೆಗಳಲ್ಲಿ ಹಾಗೆ ಅಲ್ವಾ, ಅಪ್ಪ ಕರ್ಕೊಂಡು ಬರ್ತಾರೆ, ಆ ಥರ ಕರ್ಕೊಂಡು ಹೋಗ್ತಿದ್ದಾರಲ್ಲ ಇವರು ಕೈ ಹಿಡ್ಕೊಂಡು ಈಗಲೇ ಅಂತ ಒಂದು ಮೊಮೆಂಟಲ್ಲಿ ನನಗೆ ಆ ಸಿಚುವೇಶನ್ ಕಣ್ಣಿಗೆ ಬಂತು. ರಾಜೇಶ್ಗೂ ಕೂಡ ಹಾಗೆ ಆಯ್ತಂತೆ. ಒಂಥರ ಬೇಜಾರಾಗುತ್ತಲ್ವಾ. ಖುಷಿ ಒಂದು ಕಡೆ ಆದರೆ ಬೇಜಾರು ಕೂಡ ಆಗುತ್ತೆ. ಯಾಕೆ ಬೇಜಾರಾಯಿತು ಅಂತ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವಾಗ ಮನೆಗೆ ಬಂದು ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಇವತ್ತು ಕ್ರೀಮ್ ಹಚ್ಚಿದ್ನಲ್ವಾ, ಮೊದಲೇ ನನಗೆ ಬ್ರೇಕ್ಔಟ್ಸ್ ಆಗಿದೆ, ಪಿಂಪಲ್ಗಳಾಗ್ತಾ ಇದೆ. ನನಗೇನಾದರೂ ಸ್ವಲ್ಪ ಲೇಟ್ ಆದ್ರೂ, ಟಯರ್ಡ್ ಫೀಲ್ ಆಗ್ತಾ ಇದ್ರೂ ಹೋಗಿ ಮಲ್ಕೊಂಡ್ಬಿಡ್ತೀನಿ, ಆಯಿತಾ. ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀವಿ. ಬರಬೇಕಾದ್ರೆ ಏನು ಟ್ರಾಫಿಕ್ ಇರಲಿಲ್ಲ, ಅದಕ್ಕೆ ಬೇಗ ಬಂದ್ವಿ. ಬಂದ ತಕ್ಷಣ ಮೊದಲು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಫೇಸ್ ವಾಶ್ ಮಾಡಿದ್ಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರಾತ್ರಿ ಹೊತ್ತು ಸ್ಕಿನ್ ಕೇರ್ ನಂದು ಹೋಮ್ ಮೇಡ್ ಸೀರಮ್. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ.